ರಸ್ತೆಯಲ್ಲಿ ಕಸ ಹಾಕೋರು ಹುಷಾರ್. ನಿಮ್ಮ ಮನೆ ಕಸ ರಸ್ತೆಗೆ ಹಾಕಿದ್ರೆ ನಿಮ್ಮ ಮನೆಗೆ ರಿಟರ್ನ್ ಆಗುತ್ತೆ. ಮನೆ ಮುಂದೆ ಕಸ ಸುರಿಯುವ ಜಿಬಿಎ ನಡೆಗೆ ಜನಾಕ್ರೋಶ. ಕಸದ ಗಾಡಿಯೇ ಬರಲ್ಲ, ಏನ್ ಮಾಡೋದು ಅಂತ ಪ್ರಶ್ನೆ. ಚಿಕ್ಕಬಳ್ಳಾಪುರದಲ್ಲಿ ರಸ್ತೆಯಲ್ಲಿ ಕಸ ಹಾಕಿದ್ದನ್ನ ಕೇಳಿದ್ದಕ್ಕೆ ಹೈಡ್ರಾಮಾ. ಬೈಕ್ ಸೀಸ್ ಮಾಡಿದ ಸಿಬ್ಬಂದಿ. ಗುಂಡಿ ವಿಚಾರದಲ್ಲಿ ಜವಾಬ್ದಾರಿ ಮರೆತ್ರ ಸಿಎಂ ಸಿದ್ದರಾಮಯ್ಯ. ನವೆಂಬರ್ ಕ್ರಾಂತಿ ಊಹಾಪೋಹಕ್ಕೆ ಸಿಟ್ಟಾದ ಸಿಎಂ ಹೇಳಿದ್ದೇನು? ಇದೆಲ್ಲದರ ಜೊತೆ ಮತ್ತಷ್ಟು ಸುದ್ದಿಗಳ ಮಾಹಿತಿ ಕೊಡ್ತೀವಿ ಕರ್ನಾಟಕ ಟಾಪ್ 20ಯಲ್ಲಿ. ಎಷ್ಟೇ ಅಭಿಯಾನ ಮಾಡಿದ್ರು, ಎಷ್ಟೇ ಮನವಿ ಮಾಡಿಕೊಂಡ್ರು ಬೆಂಗಳೂರಿನಲ್ಲಿ ಕಸದ ಸಮಸ್ಯೆಗೆ ಮಾತ್ರ ಮುಕ್ತಿನೇ ಸಿಗ್ತಿಲ್ಲ. ಪರಿಪರಿಯಾಗಿ ಬೇಡಿಕೊಂಡು ಬೆಂಗಳೂರಿನ ಜನರು ಬುದ್ಧಿ ಕಲಿತಾ ಇಲ್ಲ. ಹೀಗಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ವಿನೂತನ ಕ್ರಮಕ್ಕೆ ಮುಂದಾಗಿದ್ದಾರೆ. ಕಂಡಲ್ಲಿ ಕಸ ಹಾಕುವವರಿಗೆ ಜಿಬಿಎ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಯಾರ್ಯಾರು ತಮ್ಮ ಮನೆಯ ಕಸವನ್ನ ರಸ್ತೆಗೆ ತಂದು ಸುರಿತಾರೋ ಅಂತವರನ್ನ ಹುಡುಕಿ ಅವರ ಮನೆ ಮುಂದೆಯೇ ಜಿಬಿಎ ಅಧಿಕಾರಿಗಳು ಕಸ ಸುರಿತಿದ್ದಾರೆ. ಇಂದು ಕೂಡ ನಗರದ ಹಲವೆಡೆ ಖಾಲಿ ಜಾಗದಲ್ಲಿ ಕಸ ಎಸೆದವರ ಮನೆ ಮುಂದೆ ಕಸವನ್ನ ಬಿಬಿಎಂಪಿ ಸಿಬ್ಬಂದಿ ಸುರಿದಿದ್ದಾರೆ. ಇನ್ನು ಗಂಗಾನಗರದಲ್ಲಿ ಕಸ ಎಸೆದ ಮಹಿಳೆಯಿಂದಲೇ ಅಧಿಕಾರಿಗಳು ಕಸ ಎತ್ತಿಸಿದ್ರು. ಆರ್ಟಿ ನಗರದ ಗಂಗಾನಗರದ ಮೊದಲ ಕ್ರಾಸ್ನ ಮನೆಯ ಮುಂದೆ ಪೌರ ಕಾರ್ಮಿಕರು ಕಸ ಸುರಿದಿದ್ದಾರೆ. ಬಳಿಕ ಸ್ಥಳಕ್ಕೆ ಬಂದ ಘನತ್ಯಾಜ್ಯ ನಿರ್ವಹಣೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕರಿಗೌಡ ಮನೆಯವರಿಗೆ ಬುದ್ಧಿವಾದ ಹೇಳಿದ್ರು. ಕಸ ಸಂಗ್ರಹಣೆ ಮಾಡಿಕೆ ಬರ್ತಿಲ್ಲ ಅಂತ ಹೇಳಿದ್ರೆ ನಮ್ಮ ಹೆಲ್ಪ್ ಲೈನ್ ಇದೆ 1533. ಜನರು ಅದಕ್ಕೆ ದೂರು ಕೊಡಬಹುದು. ಪ್ರತಿ ವಾರ್ಡ್ಗೆ ಮಾರ್ಷಲ್ ಇದ್ದಾರೆ, ಜಿಎಚ್ಎ ಇದ್ದಾರೆ, ಲಿಂಕ್ ವರ್ಕರ್ಸ್ ಇದ್ದಾರೆ. ಅವರು ಕೂಡ ಪರಿಶೀಲನೆ ಮಾಡ್ತಾರೆ. ಪ್ರತಿ ರಸ್ತೆಗೆ ಆಟೋ ಟಿಪ್ಪರ್ ಹೋಗುವಂತದ್ದನ್ನ ಖಾತ್ರಿಪಡಿಸಲಿಕ್ಕೆ ಸೂಚನೆಯನ್ನ ನೀಡಿದ್ದೇನೆ. ಮನೆ ಮುಂದೆ ಕಸ ಸುರಿಯುವ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ನಿರ್ಧಾರಕ್ಕೆ ಬೆಂಗಳೂರಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಸದ ಗಾಡಿಗಳು ನಮ್ಮ ಮನೆ ಬಳಿ ಬರುವುದೇ ಇಲ್ಲ. ವಾರಕ್ಕೊಮ್ಮೆ 2 ವಾರಕ್ಕೊಮ್ಮೆ ಕಸದ ಗಾಡಿಗಳು ಬರೋದ್ರಿಂದ ಕಸದ ವಾಸನೆ ಮನೆಗೆ ಬರುತ್ತೆ, ರೋಗ ರುಜಿನಗಳು ಬರುತ್ತೆ. ಅದಕ್ಕೆ ನಾವು ಕಸ ಹೊರಗೆ ಸುರಿತಾ ಇದ್ದೀವಿ ಅಂತ ಹೇಳಿದ್ರು. ಇನ್ನು ಕೆಲವರು ನಮ್ಮ ಮನೆ ಬಳಿ ಕಸದ ಗಾಡಿಗಳು ಬರೋದೇ ಇಲ್ಲ, ನಾವೇನ್ ಮಾಡ್ಬೇಕು ಅಂತ ಪ್ರಶ್ನಿಸಿದ್ದಾರೆ. ಕಸ ವಿಲೇವಾರಿ ಮಾಡಿಲ್ಲ, ಸರಿಯಾಗಿ ಮಾಡಿಲ್ಲ ಅಂದ್ರೆ ಅದು ನಮ್ ತಪ್ಪ? ಕಸವನ್ನ ಮನೆಯಲ್ಲಿ ಇಟ್ಕೋಬೇಕಾ? ನೀವು ವ್ಯವಸ್ಥೆ ಮಾಡಿಲ್ಲ ಅಂದ್ರೆ ಕಸ ಎಲ್ಲಿ ಹಾಕೋದು? ಮೊದಲು ವ್ಯವಸ್ಥೆ ಸರಿ ಮಾಡಿ ಎಂದಿದ್ದಾರೆ. ಲಗ್ಗೆರೆ ನಿವಾಸಿಗಳಂತೂ ಕೈಯಲ್ಲಿ ಕಸ ಹಿಡಿದು ಅಧಿಕಾರಿಗಳು ಬರ್ಲಿ, ಅವರ ತಲೆ ಮೇಲೆ ಕಸ ಸುರಿತೀವಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಸರ್ 1 ವಾರ ಆದ್ರೂ ಬರಲ್ಲ, 15 ದಿನ ಆದ್ರೂ ಬರಲ್ಲ. ಮತ್ತೆ ನಾವು ಅಲ್ಲೆಲ್ಲ ಹೋಗಿ ಹಾಕಿದೀವಿ ಸರ್ ಕಸ. ಆ ಗಾಡಿ ಬಂದಾಗ ಅಲ್ಲಿಂದ ಹೋಗಿ ಹಾಕ್ತಿವಿ. ಅವ್ರು ನಾವಲ್ಲ ಅಂತ ಅವ್ರು ಬೇಗ ಹೋಗ್ಬಿಡ್ತಾರೆ ತಗೊಂಡು. ಕಸ ನಮ್ಗೆ ಹಾಕ್ಸಕ್ ಬಿಡಲ್ಲ ಸರ್. ಅವರು ಇಲ್ಲಿಗೆ ಬಂದವ್ರು ಮಾತ್ರ ನಾವು 1 ತಿಂಗಳು ಬರೋದೇ ಇಲ್ಲ, ನಮಗೆ ಪ್ರಾಬ್ಲಮ್ ಇರುತ್ತೆ, ನೀವು ಎಲ್ಲೋ ಕಂಪ್ಲೇಂಟ್ ಮಾಡ್ತೀರಾ ಅವಾಗ ಕಂಪ್ಲೇಂಟ್ ಮಾಡಿ ಅಂತ ಹೇಳಿದ್ದಾರೆ. ಮನೆ ಮುಂದೆ ಇಟ್ಕೊಂಡ್ರೆ ಸೊಳ್ಳೆ ನೊಣಗಳು ತುಂಬಿಕೊಳ್ಳುತ್ತೆ. ಎಷ್ಟು ಮಕ್ಳುಗಳೆಲ್ಲ ಕಾಯಿಲೆಗಳು ಬರ್ತವೆ. ಎಷ್ಟು ದಿನ ಇಟ್ಕೊಳಕ್ಕಾಗುತ್ತೆ ನಾವು? ಅದಕ್ಕೆ ರೋಡಲ್ಲಿ ತಗೊಂಡೋಗಿ ಹಾಕ್ತಿವಿ. ಇದೇನ್ ಮಾಡಕ್ಕಾಗುತ್ತೆ? ಕಸದ ವಿಚಾರದಲ್ಲಿ ಜಿಬಿಎ ಜನರಿಗೆ ಅವಮಾನ ಮಾಡುವ ಕೆಲಸ ಮಾಡ್ತಾ ಇದೆ. ಚಿಕ್ಕಪೇಟೆಗೆ ಯಾವಾಗ ಕಸದ ವಾಹನ ಬರುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಕೆಲಸ ಕಾರ್ಯ ಬಿಟ್ಟು ಕಸದ ಗಾಡಿಗೆ ಕಾಯೋಕಾಗುತ್ತಾ? ಗಾಡಿ ಬಂದಾಗ ಗೊತ್ತೇ ಆಗೋದಿಲ್ಲ. ವಿಜಿಲ್ ಸಹ ಇರಲ್ಲ. ಕೆಲವು ಬ್ಲಾಕ್ ಪಾಯಿಂಟ್ ಗಳಲ್ಲಿ ಜನ ಕಸ ಸುರಿತಾರೆ. ಸಂಪೂರ್ಣ ಚಿಕ್ಕಪೇಟೆಯಲ್ಲಿ ಈ ಪರಿಸ್ಥಿತಿ ಇದೆ. ಈಗ ಇವರಿಗೆ ಯಾವ ರೀತಿ ಫೈನ್ ಹಾಕ್ತೀರಾ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನು ಆರ್ಟಿ ನಗರದಲ್ಲಿ ಖಾಲಿ ಜಾಗದಲ್ಲಿ ಇಲ್ಲಿನ ಜನ ಕಸ ಎಸೆದಿದ್ರು. ಇದನ್ನು ಗಮನಿಸಿದ ಜಿಬಿಎ ಸಿಬ್ಬಂದಿ ಅವರ ಮನೆ ಬಾಗಿಲಿಗೆ ತೆರಳಿ ಕಸವನ್ನ ಸುರಿದಿದ್ದಾರೆ. ಇನ್ನು ನಗರದ ಪ್ರಮುಖ ಬಿಸಿನೆಸ್ ಹಬ್ ಅವೆನ್ಯೂ ರಸ್ತೆಯಲ್ಲಿ ಕಸದ ಗಾಡಿಗಳೇ ಬರಲ್ಲ. ಒಂದು ಕಡೆ ಜನರ ಮನೆಗಳ ಮುಂದೆ ಕಸ ಸುರಿಯೋ ಜಿಬಿಎ, ಆದ್ರೆ ನಿಮ್ಮಿಂದಲೇ ಕಸದ ಸಮಸ್ಯೆಗಳು ಅಂತಿದ್ದಾರೆ ಪಬ್ಲಿಕ್ಸ್. ಈ ಏರಿಯಾದಲ್ಲಿ ಕಸದ ವಾಹನಗಳೇ ಬರಲ್ಲ. ಮಾರ್ಷಲ್ಗಳಿಗೆ ಹೇಳಿದ್ರು ಸಮಸ್ಯೆ ಬಗೆಹರಿಯಲ್ಲ. ಜನರಿಗೆ ಅರಿವು ಮೂಡಿಸೋ ಮೊದಲು ನೀವು ಸರಿಯಾಗಿ ಅಂತ ಜಿಬಿಎ ವಿರುದ್ಧ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಿಬಿಎ ಮಾರ್ಷಲ್ಗಳು ಮಾಡುವಂತದ್ದು ಕಸದ ಗಾಡಿಗಳು ಬಂದ್ರೂ ಕೂಡ ಈ ರಸ್ತೆಯಲ್ಲಿ ಅಕ್ಕಪಕ್ಕದ ಈ ವಾರ್ಡ್ ನಲ್ಲಿ ಎಲ್ಲೂ ಕೂಡ ಗೊತ್ತೇ ಆಗಲ್ಲ ಅನ್ನುವಂತ ಆರೋಪವನ್ನ ಜನ ಮಾಡ್ತಾ ಇದ್ದಾರೆ. ನಾನು ಈಗ ಇರುವಂತ ಸ್ಥಳ ಬಂದು ಕಾಟನ್ ಪೇಟೆ ಮುಖ್ಯ ರಸ್ತೆ. ಇದು ಚಿಕ್ಕಪೇಟೆ ವಾರ್ಡ್ಗೆ ಸೇರುತ್ತೆ ಮತ್ತೆ ಗಾಂಧಿನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವಂತ ಈ ಜಾಗದಲ್ಲಿ ಹಲವು ಕಡೆಗಳಲ್ಲಿ ರಸ್ತೆಗಳಿಗೆ ಸುರಿಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಇದೆ. ಯಾಕಂದ್ರೆ ಇಲ್ಲಿ ಕಸದ ವಾಹನಗಳು ಯಾವಾಗ ಬರ್ತವೆ ಅನ್ನುವಂತ ವಿಷಲ್ ಹಾಕುವಂಥದ್ದು ಅಥವಾ ಏನಾದ್ರೂ ಸೌಂಡ್ ಮಾಡುವಂಥದ್ದು, ಈ ಟೈಮ್ ಬರುತ್ತೆ ಅನ್ನುವಂತ ನಿಗದಿ ಆಗುವಂಥದ್ದು ಅದು ಯಾವುದು ಕೂಡ ಇಲ್ಲ. ಈ ರೀತಿಯಾಗಿ ಕಸವನ್ನ ಎಲ್ಲಂದ್ರಲ್ಲಿ ಸುರಿಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಇದೆ ಅನ್ನುವಂತ ಆರೋಪವನ್ನ ಸ್ಥಳೀಯರು ಮಾಡ್ತಾ ಇದ್ದಾರೆ. ಜಿಬಿಎ ಕೇಂದ್ರ ಕಚೇರಿಗೆ 500 ಮೀಟರ್ ದೂರದಲ್ಲೇ ಕಸದ ರಾಶಿ ತಾಂಡವವಾಡ್ತಿದೆ. ಕಸ ತಂದು ಸುರಿದು ಹೋಗುವ ಮೈಗಳ್ಳರಿಗೆ ಯಾವುದೇ ಭಯವೇ ಇಲ್ಲದಂತಾಗಿದೆ. ಮಾರ್ಷಲ್ ರೌಂಡ್ಸ್ ಬನ್ನಿ ಅಂತ ಕೇಳಿದ್ರು ಯಾವುದೇ ರೆಸ್ಪಾನ್ಸ್ ಇಲ್ಲವಾಗಿದೆ. ಇದರಿಂದ ಜನರಿಗೆ ಬೇರೆ ದಾರಿ ಇಲ್ಲದೆ ಅಲ್ಲೇ ಕಸ ಸುರಿದು ಹೋಗ್ತಿದ್ದಾರೆ. ಬೆಂಗಳೂರಿನ ಡಿಸಿ ಕಚೇರಿ ಎದುರಿನ ಬನಪ ಪಾರ್ಕ್ ರಸ್ತೆಯಲ್ಲಿ ಈ ಅವ್ಯವಸ್ಥೆ ತಾಂಡವವಾಡ್ತಿದೆ. ಇದು ಬೆಂಗಳೂರಿನ ಕಥೆಯಾದ್ರೆ ಚಿಕ್ಕಬಳ್ಳಾಪುರದಲ್ಲೂ ನಗರಸಭೆ ಸಿಬ್ಬಂದಿ ರಸ್ತೆಯಲ್ಲಿ ಕಸ ಸುರಿದು ಹೋಗ್ತಿದ್ದ ಯುವಕನಿಗೆ ಪಾಠ ಕಲಿಸುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಕಂದವಾರ ರಸ್ತೆಯಲ್ಲಿ ಯುವಕನೊಬ್ಬ ಬೈಕ್ನಲ್ಲಿ ಬಂದು ಕಸ ಸುರಿದು ಹೋಗಿದ್ದ. ಇದನ್ನ ನೋಡಿದ ನಗರಸಭೆ ಸಿಬ್ಬಂದಿ ದಂಡ ಕಟ್ಟುವಂತೆ ಹೇಳಿದ್ರು. ಆಗಲ್ಲರಿ, ಫೈನ್ ಕಟ್ಟೋ ಮಾತೇ ಇಲ್ಲ, ಏನ್ ಮಾಡ್ಕೊಳ್ತಿರೋ ಮಾಡ್ಕೊಳ್ಳಿ ಎಂದು ಆವಾಜ್ ಹಾಕಿದ್ದ. ಇದರಿಂದ ಸಿಟ್ಟಿಗೆದ್ದ ಸಿಬ್ಬಂದಿ ಯುವಕನ ಬೈಕ್ ಸೀಸ್ ಮಾಡಿದ್ದಾರೆ. ಈ ವೇಳೆ ಕೆಲ ಕಾಲ ಹೈಡ್ರಾಮವೇ ಸೃಷ್ಟಿಯಾಗಿತ್ತು. ಬನಪ್ಪ ಪಾರ್ಕ್ ರಸ್ತೆ ಏನಿದೆ, ಕಸದ ರಾಶಿ ಯಾವ ಮಟ್ಟಕ್ಕಿದೆ ಅನ್ನುವಂಥದ್ದನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸುಮಾರು 2-3 ಲೋಡ್ಗಳ ಕಸ ಇಲ್ಲಿ
ಸಂಗ್ರಹ ಆಗಿರುವಂಥದ್ದು. ಜನ ಅಂತೂ ಬರ್ತಾರೆ, ಬೇರೆ ಬೇರೆ ಕಡೆಗಳಿಂದ ಬಂದವರು ಗಾಡಿಗಳಲ್ಲಿ ಬಂದು ಇಲ್ಲಿ ಬಿಸಾಕ ಹೋಗ್ತಾರೆ ಅನ್ನುವಂಥ ಆರೋಪ ಕೂಡ ಇದೆ. ಜೊತೆಗೆ ಯಾವುದೇ ರೀತಿಯಾಗಿ ಇದೇನು ಕಸಕ್ಕೆ ಸಂಬಂಧಪಟ್ಟಂತೆ ಇದು ಈ ಸ್ಪಾಟನ್ನು ಗುರುತು ಮಾಡಿಲ್ಲ GBA ಕೂಡ. ಆದರೆ ಹಲವರು ಇಲ್ಲಿ ಕಸ ಹಾಕೋಗ್ತಾರೆ. ಜೊತೆಗೆ ಇಲ್ಲಿ ಕ್ಲೀನ್ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ 2-3 ಕ್ಷೇತ್ರಗಳು, ಅಂದರೆ ಆ ವಾರ್ಡ್ಗೆ ಈ ವಾರ್ಡ್ಗೆ ಸೇರುತ್ತೆ, ಆ ಕ್ಷೇತ್ರಕ್ಕೆ ಸೇರುತ್ತೆ ಅನ್ನುವಂಥ ನಿಟ್ಟಲ್ಲಿ ಇಲ್ಲಿ ಕಸವನ್ನು ಎತ್ತೋದು ಕೂಡ ತುಂಬ ಸಮಸ್ಯೆ ಆಗುತ್ತೆ. ಬೆಂಗಳೂರಿನಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರೂ ಗುಂಡಿಗಳಿಗೆ ಮುಕ್ತಿ ಅಂತೂ ಸಿಗ್ತಿಲ್ಲ. ಜನರು, ಉದ್ಯಮಿಗಳು ಗುಂಡಿ ವಿಚಾರದಲ್ಲಿ ಚೀಮಾರಿ ಹಾಕಿದ ಬಳಿಕ ಸಿಎಂ ಸಿದ್ದರಾಮಯ್ಯ ಗುಂಡಿಗಳನ್ನು ಮುಚ್ಚೋಕೆ ಡೆಡ್ಲೈನ್ ಕೊಟ್ಟಿದ್ರು. ಆದರೆ ಡೆಡ್ಲೈನ್ ಅವಧಿ ಮುಗಿದಿದ್ರೂ ಕೂಡ ಇನ್ನೂ ಹಲವೆಡೆ ಗುಂಡಿಗಳನ್ನು ಮುಚ್ಚಲಾಗಿಲ್ಲ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯರನ್ನ ಕೇಳಿದರೆ ಪ್ಲೀಸ್ ಆಸ್ಕ್ ಶಿವಕುಮಾರ್ ಅಂತ ಹೇಳಿ ಜವಾಬ್ದಾರಿಯಿಂದ ಜಾರಿಕೊಂಡಿದ್ದಾರೆ. ಈ ನಡುವೆ ಬೆಂಗಳೂರಿನಲ್ಲಿ ಸಿಎಂ ಡೆಡ್ಲೈನ್ ಕೊಟ್ಟರು ಗುಂಡಿ ಮುಚ್ಚದ ವಿಚಾರಕ್ಕೆ GBA ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಮತ್ತೆ ಮಳೆಯ ಕಾರಣ ಕೊಟ್ಟಿದ್ದಾರೆ. ಅಂದಾಜು 15,000 ಗುಂಡಿ ಮುಚ್ಚಿದ್ದೀವಿ, ಇನ್ನು 3,000-4,000 ಗುಂಡಿ ಮುಚ್ಚಬೇಕಿದೆ. ಮಳೆ ಕಾರಣದಿಂದ ಗುಂಡಿ ಮುಚ್ಚೋದು ವಿಳಂಬವಾಗಿದೆ ಎಂದಿದ್ದಾರೆ. ಗುಂಡಿ ಮುಚ್ಚೋದಕ್ಕೆ ಡೆಡ್ಲೈನ್ ಕೊಟ್ಟಿದ್ರಿ ಸರ್. ನಾವು ಗುಂಡಿದು ಬ್ಯಾಲೆನ್ಸ್ ಥರ ಇಲ್ಲ, ಬಟ್ ನಾವು ಪೂರ್ತಿ ಪ್ರಯತ್ನದಿಂದ ಕಂಪ್ಲೀಟ್ ಮಾಡಿಸ್ಲಿಕ್ಕೆ ಕ್ರಮ ತಗೊಳ್ತಾ ಇದ್ದೀವಿ. ಮಧ್ಯದಲ್ಲಿ ಒಂದು 2-3 ದಿವಸ ಸ್ವಲ್ಪ ಈ ಸೈಕ್ಲೋನು ಮತ್ತೆ ಮಳೆ ನೀರು ಬಿದ್ದಿದ್ದ ಕಾರಣ ಸ್ವಲ್ಪ ಪ್ಲಾಂಟ್ಸ್ ಎಲ್ಲ ಸರಿಯಾಗಿ ನಡೀತಾ ಇರಲಿಲ್ಲ. ಒಂದು 2-3 ದಿವಸ ಒಳಗೆ ಕ್ರಮ ತಗೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ನವೆಂಬರ್ ಕ್ರಾಂತಿ ಊಹಾಪೋಹಕ್ಕೆ ಮತ್ತೆ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. DCM DKಶಿ ಸಿಎಂ ಆಗ್ತಾರಾ ಅನ್ನೋ ಪ್ರಶ್ನೆಗೆ ಸಿಎಂ ಸಿಟ್ಟಾಗಿದ್ದಾರೆ. ಯಾರು ಹೇಳಿದ್ದು, ಯಾರು ಮಾಹಿತಿ ಕೊಟ್ಟಿದ್ದು, ಯಾರಾದ್ರೂ ಸಿಎಂ ಆಗ್ತಾರೆ ಅಂತ ಹೇಳಿದ್ದಾರಾ ಅಂತ ಸಿದ್ದರಾಮಯ್ಯ ಕೆಂಡವಾದ್ರು. ಸಚಿವ ಮಹದೇವಪ್ಪ ಪ್ರತಿಕ್ರಿಯಿಸಿ, ದೊಡ್ಡವರ ವಿಷಯ ನನಗೇನ್ ಗೊತ್ತಾಗುತ್ತೆ ಸರ್, ಪವರ್ ಶೇರಿಂಗ್ಗೆ ಡೆಡ್ಲೈನ್ ಇದ್ರೆ ನನಗೆ ಹೇಗೆ ಗೊತ್ತಾಗುತ್ತೆ? ಚೀಫ್ ಮಿನಿಸ್ಟರ್, ಅಧ್ಯಕ್ಷರು, ಹೈಕಮಾಂಡ್ಗೆ ಗೊತ್ತಿರುವ ವಿಷಯ ಅದು. ದಲಿತ ಸಿಎಂ ಹೋರಾಟ ನಿರಂತರವಾಗಿರುತ್ತೆ ಎಂದಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತನಾಡಿದ ಸಚಿವ ಜಮೀರ್ ಅಹ್ಮದ್, ನವೆಂಬರ್ ಕ್ರಾಂತಿ ಏನೇನೂ ಇಲ್ಲ, ಎಲ್ಲವೂ ಬಿಜೆಪಿ ಊಹೆ. ಬಿಜೆಪಿಯಲ್ಲಿ 5 ಗುಂಪುಗಳಾಗಿವೆ, ನೋಡಿಕೊಳ್ಳಲಿ ಎಂದಿದ್ದಾರೆ. ನಿಮ್ಗೇನು ಗೊತ್ತಾಯ್ತು? ನಿಮ್ಗೆ ಹೆಂಗೆ ಗೊತ್ತಾಯ್ತು? ಪತ್ರಿಕೆಯಲ್ಲಿ ಏನು ನೋಡಿದ್ಯಾ? ಎಲ್ಲಿ, ಯಾವ ಪತ್ರಿಕೆಯಲ್ಲಿ? ಯಾವ ಪತ್ರಿಕೆಪ್ಪ? ನಾನು ನೋಡಿದಿರೋ ಪತ್ರಿಕೆ ಯಾವುದು? ನಾನು ಎಲ್ಲ ಪತ್ರಿಕೆನೂ ಓದ್ತೀನಿ, ಎಲ್ಲೂ ನೋಡಿಲ್ಲ. ನವೆಂಬರ್ 29 ಮಾಡಬೇಕು ಅಂತ ಸರ್. ಅದು ನನಗೇನು ಗೊತ್ತಾ? ದೊಡ್ಡ ವಿಷಯ ನನಗೇನು ಗೊತ್ತಾಗುತ್ತೆ? ಅದು ಚೀಫ್ ಮಿನಿಸ್ಟರು, ನಮ್ಮ ಅಧ್ಯಕ್ಷರು, ಹೈಕಮಾಂಡ್ ಗೊತ್ತಿರೋ ವಿಷಯ. ಏನೂ ಕ್ರಾಂತಿ ಇಲ್ಲ, BJP ಊಹೆ ಮಾಡ್ತಾ ಇದ್ದಾರೆ. ಆ ಥರ ನಮ್ಮ ಪಕ್ಷದಲ್ಲಿ ಏನೂ ಇಲ್ಲ. ಅವ್ರ ಪಕ್ಷದಲ್ಲಿ ನೋಡ್ಕೊಳ್ಳಿ ಕೇಳ್ರಿ, 3-4 ಗುಂಪಾಗಿದೆ. ಈಗ 3 ಗುಂಪಾಗಿತ್ತು, ಈಗ ನನ್ಗೆ ಕೇಳ್ಪಟ್ಟೆ 5 ಗುಂಪಾಗಿದೆ ಅಂತ ಅವ್ರ ಪಕ್ಷದಲ್ಲಿ ಸರಿಪಡಿಸಕ್ಕೆ ಹೇಳಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ನ ಕಾವು ಜೋರಾಗಿದೆ. ಈ ನಡುವೆ ಕಾಂಗ್ರೆಸ್ನ ದಲಿತ ನಾಯಕರಲ್ಲಿ ಹೊಸ ಲೆಕ್ಕಾಚಾರಕ್ಕೆ ಕಾರಣ ಆಗಿದೆ ಎನ್ನಲಾಗ್ತಾ ಇದೆ. ಕಾದು ನೋಡಿ, ಸಮಯ ಸಂದರ್ಭ ನೋಡಿ ದಲಿತ ಸಿಎಂ ಕಾರ್ಡ್ ಪ್ಲೇ ಮಾಡೋಕೆ ರಾಜ್ಯ ಕಾಂಗ್ರೆಸ್ನ ದಲಿತ ನಾಯಕರು ಸಿದ್ಧತೆ ನಡೆಸಿದ್ದಾರಂತೆ. ಸಿಎಂ DCM ನಡುವೆ ನವೆಂಬರ್ ಜಟಾಪಟಿ ಜೋರಾದ್ರೆ ಮಧ್ಯದಲ್ಲಿ ಸಮಯ ನೋಡಿ ದಲಿತ ಸಿಎಂ ಕಾರ್ಡ್ ಪ್ಲೇ ಮಾಡುವ ಲೆಕ್ಕಾಚಾರ ಜೋರಾಗಿದೆ. ಸಂವಿಧಾನದ ಪ್ರತಿ ಹಿಡಿದು ಓಡಾಡುವ ರಾಹುಲ್ ಗಾಂಧಿ ಬಳಿಯೇ ಸಂವಿಧಾನಬದ್ಧ ಹಕ್ಕು ಮಂಡನೆ ಮಾಡುವ ಲೆಕ್ಕಾಚಾರ ಮಾಡೋಕೆ ದಲಿತ ನಾಯಕರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್ ನಡುವಿನ ಜಟಾಪಟಿ ನೋಡಿಕೊಂಡು ಸಮಯ ನೋಡಿ ಮುಂದುವರಿಯುವ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ದಲಿತ ನಾಯಕರು ಇದ್ದಾರೆ ಎನ್ನಲಾಗಿದೆ. ರಾಹುಲ್ ಗಾಂಧಿ ಬಳಿಯ ಸಂವಿಧಾನ ಪ್ರತಿಗೆ ನ್ಯಾಯ ಕೊಡುವ ಸಮಯ ಬಂದಿದೆ, ಈಗ ನ್ಯಾಯ ಕೊಡಿ ಎಂಬ ದಾಳ ಉರುಳಿಸೋಕೆ ದಲಿತ ನಾಯಕರು ಮುಂದಾಗಿದ್ದಾರೆ ಎನ್ನಲಾಗ್ತಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎಲ್ಲ ಆರೋಪಿಗಳ ಮೇಲೆ ದೋಷಾರೋಪ ಪಟ್ಟಿಯನ್ನ ನಿಗದಿ ಮಾಡೋದಕ್ಕೆ ನವೆಂಬರ್ 3ಕ್ಕೆ ಮುಂದೂಡಲಾಗಿದೆ. ಇವತ್ತು ದರ್ಶನ್ ಮತ್ತು ಇತರೆ ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರಾಗಿದ್ರು. ಆದರೆ ಕೆಲವೇ ನಿಮಿಷಕ್ಕೆ ವಿಚಾರಣೆ ಮುಗಿದಿದ್ದು ದೋಷಾರೋಪ ನಿಗದಿಯನ್ನ ಮುಂದೂಡಲಾಗಿದೆ. ಅಲ್ಲದೆ ದೋಷಾರೋಪ ನಿಗದಿ ಮಾಡುವ ದಿನದಂದು ಕಡ್ಡಾಯವಾಗಿ ಎಲ್ಲ ಆರೋಪಿಗಳು ಹಾಜರಿರಬೇಕು ಅಂತ ನ್ಯಾಯಾಧೀಶರು ಹೇಳಿದ್ದಾರೆ. ರೇಣುಕಾಸ್ವಾಮಿ ನಿಧನವಾದ ಸುಮಾರು 1.5 ವರ್ಷದ ಬಳಿಕ ಇದೀಗ ದೋಷಾರೋಪ ನಿಗದಿಯಾಗಲಿದೆ. ಒಂದು ವೇಳೆ ವಿಚಾರಣೆಗೆ ಆರೋಪಿಗಳು ಗೈರಾದ್ರೆ ಆವತ್ತೇ ಬಂಧನಕ್ಕೆ ಆದೇಶ ನೀಡುವುದಾಗಿ ಎಚ್ಚರಿಕೆ ಕೊಡಲಾಗಿದೆ. ಎಲ್ಲ 17 ಆರೋಪಿಗಳು ಕೂಡ ನ್ಯಾಯಾಧೀಶರ ಮುಂದೆ ಖುದ್ದು ಹಾಜರಿರಬೇಕು. ಇನ್ನು ಜೈಲಲ್ಲಿ ಆರೋಪಿಗಳ ಭೇಟಿ ಮಾಡೋಕೆ ವಕೀಲರಿಗೆ ಅವಕಾಶ ನೀಡಲಾಗಿದ್ದು, ನಾಳೆ ದರ್ಶನ್ ಪರ ವಕೀಲ ಸುನಿಲ್ ಕುಮಾರ್ ಜೈಲಿಗೆ ಭೇಟಿ ನೀಡಿದ್ದಾರೆ. ದರ್ಶನ್ ಹಾಗೂ ಪವಿತ್ರ ಗೌಡ ಒಟ್ಟಿಗೆ ವಾಸ ಇದ್ರು. ಇವರು ವಿವಾಹ ಆಗಿದ್ದರೆ ಅನ್ನುವ ಪ್ರಶ್ನೆ ಅನೇಕರಿಗೆ ಮೂಡಿದ್ದಿದೆ. ಆದರೆ ಇದಕ್ಕೆ ಯಾವುದೇ ಸಾಕ್ಷಿ ಸಿಕ್ಕಿಲ್ಲ. ಈಗ ಇವರ ಹೊಸ ಫೋಟೋ ಒಂದು ವೈರಲ್ ಆಗಿದೆ. ಈ ಫೋಟೋದಲ್ಲಿ ಇವರು ಸತಿಪತಿ ರೀತಿ ಕಾಣಿಸಿದ್ದಾರೆ. ಪವಿತ್ರ ಕತ್ತಲ್ಲಿ ಅರಿಶಿನ ದಾರ ಇದೆ. ಮದುವೆಯ ಉಡುಪಿನಲ್ಲಿ ದರ್ಶನ್ ಹಾಗೂ ಪವಿತ್ರ ಕಾಣಿಸಿಕೊಂಡಿದ್ದಾರೆ. 10 ವರ್ಷಗಳ ಹಿಂದೆ ತೆಗೆದಿರುವ ಫೋಟೋಗಳು ಇವಾಗಿದೆ. ಬಿಳಿ ಪಂಚೆ ಶರ್ಟ್, ತಿಲಕ ಧರಿಸಿರುವ ದರ್ಶನ್ ಹಾಗೂ ಬಿಳಿ ರೇಷ್ಮೆ ಸೀರೆ, ಅರಿಶಿನ ಕುಂಕುಮ ಇಟ್ಟು ನವ ವಧುವಿನಂತೆ ಪವಿತ್ರ ಗೌಡ ಕಾಣಿಸಿಕೊಂಡಿದ್ದಾರೆ.
ಮಾಡಿದ್ದಾರೆ. ಹೊಸ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಫೋಟೋಗಳು ವೈರಲ್ ಆಗಿದೆ. ಮಗಳ ಹೆಣ ಪಡೆಯೋಕ್ಕೂ ಪೊಲೀಸರು ಹಣ ಪಡೆದ ವಿಚಾರಕ್ಕೆ ಗೃಹ ಸಚಿವ ಪರಮೇಶ್ವರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪೊಲೀಸ್ ಇಲಾಖೆ ಆಗಿರಲಿ ಯಾವುದೇ ಇಲಾಖೆ ಆಗಿರಲಿ ಹಣ ತೆಗೆದುಕೊಳ್ಳುವುದನ್ನು ಕಠಿಣವಾಗಿ ಖಂಡಿಸುತ್ತೇವೆ ಎಂದಿದ್ದಾರೆ. ಅಧಿಕಾರಿಗಳಿಗೆ ಈಗಾಗಲೇ ಎಚ್ಚರಿಕೆ ಕೊಡಲಾಗಿದೆ. ಮುಂದೆ ಈ ರೀತಿ ಆಗದಂತೆ ಎಚ್ಚರ ವಹಿಸುತ್ತೇವೆ ಎಂದರು. ಇದೇ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಟ್ಟ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ರಾಜ್ಯದಲ್ಲಿ ಲಂಚಾವತಾರ ತಾಂಡವ ಆಡ್ತಿದೆ ಅಂತ ಆರೋಪಿಸಿದರು. ಅಧಿಕಾರಿಗಳು ಹಣ ಕೊಟ್ಟು ಪೋಸ್ಟಿಂಗ್ ಹಾಕಿಸ್ಕೊತಾರೆ, ಅದರ ವಸೂಲಿಗೆ ಜನರಿಂದ ಲೂಟಿ ಮಾಡ್ತಾರೆ. ಕರ್ನಾಟಕದಲ್ಲಿ ದುಡ್ಡಿಲ್ಲದೆ ಏನೂ ನಡೆಯೋದಿಲ್ಲ. ಇದು ಲಂಚಾವತಾರದ ಸರ್ಕಾರ ಅಂದಿದ್ದಾರೆ. ಪೊಲೀಸ್ ಇಲಾಖೆ ಆಗಲಿ ಅಥವಾ ಸರ್ಕಾರದ ಯಾವುದೇ ಇಲಾಖೆಗಾಗಲಿ ಈ ಹಣ ತಗೊಳ್ಳೋ ವಿಚಾರದಲ್ಲಿ ಬಹಳ ಕಠಿಣವಾಗಿ ನೋಡ್ತೇವೆ. ಗೊತ್ತಾದ ತಕ್ಷಣ ಅವ್ರ ಮೇಲೆ ಕ್ರಮ ತಗೊಳ್ತೀವಿ, ಅವ್ರನ್ನ ಸಸ್ಪೆಂಡ್ ಮಾಡ್ತೀವಿ, ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಮಾಡ್ತೀವಿ. ಮಾಡಿರೋದು ಸತ್ಯ ಅಂತ ಗೊತ್ತಾದ ಮೇಲೆ ಅವ್ರನ್ನ ಡಿಸ್ಮಿಸ್ ಕೂಡ ಮಾಡ್ತೀವಿ. ನಾವು ಯಾರು ಇದನ್ನ ಎನ್ಕರೇಜ್ ಮಾಡೋದಿಲ್ಲ. ಎಲ್ಲ ಅಧಿಕಾರಿಗಳ ಪೋಸ್ಟಿಂಗ್ ಕೂಡ ಲಂಚದ ಆಧಾರದಲ್ಲಿ ಆಗ್ತಾ ಇದೆ. ಲಂಚಾವತಾರ ಕರ್ನಾಟಕದಲ್ಲಿ ತಾಂಡವವಾಡ್ತಾ ಇದೆ. ಅವರು ಕೊಟ್ಟ ದುಡ್ಡನ್ನ ವಾಪಸ್ ಸಂಗ್ರಹ ಮಾಡೋದಕ್ಕಾಗಿ ಕರ್ನಾಟಕ ರಾಜ್ಯದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ಲಂಚ ನಡೀತಾ ಇದೆ.